ಬಿಜೆಪಿ ಹಿರಿಯರ ಸಭೆಯಲ್ಲಿ ಮತ್ತೆ ಆಪರೇಷನ್ ಕಮಲದ ಬಗ್ಗೆ ಮಾತು ಬಂತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಿದ್ರೆ ಕರ್ನಾಟಕದಲ್ಲಿ ಮತ್ತೆ ಆಪರೇಷನ್ ಕಮಲ ಉಂಟಾಗತ್ತಾ? ಲೋಕಸಮರದ ಹೊಸ್ತಿಲಲ್ಲಿ ಆಪರೇಷನ್ ಕಮಲ ಆಗುತ್ತಾ? ಬಿಜೆಪಿ ಸೈಲೆಂಟ್ ಆಪರೇಷನ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಲೋಕಸಮರದ ಹೊಸ್ತಿಲಲ್ಲಿ ಆಪರೇಷನ್ ಕಮಲ ಆಗುತ್ತಾ? ಇದನ್ನು ನಂಬೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ನಂಬದೇ ಇರೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಸರ್ಕಾರ ಇದ್ದಾಗ ಅದರಿಂದ ಏಕನಾಥ್ ಶಿಂದೆ ಬಣ, ಅಜಿತ್ ಪವಾರ್ ಬಣ ಸಿಡಿದದ್ದು ಹೋಗಿ ಸರ್ಕಾರವೇ ಬಿದ್ದು ಹೋಗಿತ್ತು. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ 136 ಶಾಸಕ ಬಲ ಇದೆ. ಅತಿ ಹೆಚ್ಚು ಜನರನ್ನು ಆಪರೇಷನ್ ಕಮಲ ಮಾಡಬೇಕಾಗತ್ತೆ. ಆದರೆ ಅದು ಸಾಧ್ಯ ಇದೆ. ಆದರೆ ಅಂಥ ಒಂದು ಪ್ರಯತ್ನಗಳಾಗ್ತಾ ಇದೆಯಂತೆ. ಇದರ ಬಗ್ಗೆ ಬಿ ಜೆ ಪಿ ನಾಯಕ ಕುಡುಚಿಯ ರಾಜೀವ್ ಅವರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಕೇಳಿಸ್ಬೇಕು. ಒಂದು, ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂಥದ್ದು ತಮ್ಮ ಮಾಹಿತಿಗೆ ಬಂದಿದೆ. ಭಾಳಷ್ಟು ಜನ ಪಕ್ಷಕ್ಕೆ ಬರುವಂಥದ್ದು ಸಹಜ. ಆದರೆ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯನ್ನು ಮತ್ತು ತತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರೆ ಅವರನ್ನು ಸ್ವಾಗತ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅವರನ್ನು ಬರಮಾಡ್ಕೊಳ್ತವೆ, ಪಕ್ಷವನ್ನು ಗಟ್ಟಿಗೊಳಿಸ್ತವೆ. ನಾಯಕರು ಒಪ್ಪಿಗೆ ಕೊಡ್ತಾರೆ ಸರ್ ಇದಕ್ಕೆ? ಎಲ್ಲ ಇದಕ್ಕಾಗಿಯೇ ಒಂದು ತಂಡ ಆಗಬೇಕು ಅಂತ ಹೇಳಿ ಇವತ್ತು ಸಲಹೆ ಆಗಿದೆ. ಒಂದು, ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂಥದ್ದು ತಮ್ಮ ಮಾಹಿತಿಗೆ ಬಂದಿದೆ. ಭಾಳಷ್ಟು ಜನ ಪಕ್ಷಕ್ಕೆ ಬರುವಂಥದ್ದು ಸಹಜ. ಆದರೆ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯನ್ನು ಮತ್ತು ತತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರೆ ಅವರನ್ನು ಸ್ವಾಗತ ಮಾಡುವಂಥದ್ದು ನಮ್ಮ ಕರ್ತವ್ಯ. ಬೇಜವಾಬ್ದಾರಿ ಬೆಸ್ಕಾಂನಿಂದ ಎಷ್ಟು ಜನರ ಜೀವ ಹೋಗಿದೆ ಅನ್ನೋದು ನಿಮಗೆಲ್ಲ ಈ ತನಕ ಗೊತ್ತೇ ಇದೆ. ನಾವು ಕೂಡ ಅದನ್ನು ಭಾಳ ದೊಡ್ಡ ಹೋರಾಟದ ರೀತಿಯಲ್ಲಿ ಮಾಡಿದ್ವಿ. ಇದೀಗ ಒಂದು ಕಾಲೇಜ್ ಬಳಿಯೇ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇದ್ದರೂ ಕೂಡ, ಆ ತೊಂದರೆಗಳಿದ್ದರೂ ಕೂಡ ಅದರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಬೇಜವಾಬ್ದಾರಿ ಬೆಸ್ಕಾಂ ಕಾಲೇಜ್ ಬಳಿಯೇ ಡೇಂಜರ್ ಟಿ ಸಿ ಇದೆ. ಜೋತು ಬಿದ್ದಿರುವ ವೈರ್ ಬೆಸ್ಕಾಂ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಸಾಲು ಸಾಲು ವಿದ್ಯುತ್ ದುರಂತ ಆದರೂ ಕೂಡ ಯಾರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಕಾಲೇಜಿನ ಪಕ್ಕದಲ್ಲೇ ಮಂಜುನಾಥ ನಗರ, ರಾಜಾಜಿನಗರದಲ್ಲಿ ಕಾಲೇಜ್ ಬಳಿ ಡೇಂಜರ್ ಟಿ ಸಿ, ಜೋತು ಬಿದ್ದ ವೈರ್ಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇದರ ಬಗ್ಗೆ ನಮ್ಮ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಸ್ಕಾಂ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ನಗರದಲ್ಲಿ ಇನ್ನೂ ಡೇಂಜರಸ್ ಟ್ರಾನ್ಸ್ಫಾರ್ಮರ್ಗಳು ಇವೆ, ಇನ್ನೂ ತೆರವು ಕಾರ್ಯಾಚರಣೆ ಮಾಡಿಲ್ಲ. ನಾನು ಪ್ರೆಸೆಂಟ್ ಈಗ ರಾಜಾಜಿನಗರ ಕ್ಷೇತ್ರದ ಮಂಜುನಾಥ ನಗರದ ಗೌತಮ್ ಕಾಲೇಜ್ ಬಳಿ ಪಕ್ಕದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಬಳಿದ್ರೆ ನೋಡ್ತಿರ್ಬೋದು. ಈ ಒಂದು ಟ್ರಾನ್ಸ್ಫಾರ್ಮರ್ ಯಾವ ರೀತಿಯಾಗಿ ಡೇಂಜರ್ ಆಗಿ ಪರಿಗಣಿಸಿದೆ ಎಂಬುದು. ವೈರ್ಗಳೆಲ್ಲ ಆಗೇ ಬಿಟ್ಟಿದ್ದಾರೆ, ಓಪನ್ ಆಗಿದೆ. ಪಕ್ಕದಲ್ಲಿ ಕಾಲೇಜ್ ಇದೆ. ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ರಸ್ತೆಯಿಂದ ಓಡಾಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎಂಬುದು ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಆಗಿದೆ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳು ಬೇಗ ಬಂದು ಇದನ್ನು ಸೇಫ್ಟಿಯಾಗಿ ಏನು ಮಾಡಬೇಕು, ಸ್ಥಳಾಂತರ ಮಾಡಬೇಕಂತೇನು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಯಾವುದೇ ರೀತಿಯ ಸೇಫ್ಟಿ ಮೆಜಾರಿಟಿ ಇಲ್ಲ. ಹೊರಗಡೆ ವೈರ್ಗಳು ಎದ್ದು ಕಾಣ್ತಿವೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಡೇಂಜರ್ ಆಗಿ ನಿರ್ಮಾಣವಾಗಿದೆ. ಒಂದು ಕಡೆ ಬೆಸ್ಕಾಂ ಅಧಿಕಾರಿಗಳು ನಗರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಬಟ್ ಇದು ಯಾವುದು ಕಾಟಾಚಾರಕ್ಕೆ ಮಾಡಿದ್ದಾರೆ ಎಂಬುದು ಪ್ರಶ್ನೆ ಮೂಡಿದೆ. ಯಾಕಂದರೆ ಇಂಥ ಡೇಂಜರಸ್ ಟ್ರಾನ್ಸ್ಫಾರ್ಮರ್ ಮುಖಾಂತರವೇ ಜೀವಕ್ಕೆ ಕುತ್ತು ಬರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿದೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಭಾಗದಲ್ಲಿ ಸಂಚರಿಸ್ತಾರೆ. ಮತ್ತು ಈ ಕಡೆ ಅಕ್ಕಪಕ್ಕದಲ್ಲಿ ತುಂಬ ಮನೆಗಳಿದ್ದಾವೆ, ಸಾಕಷ್ಟು ಜನ ಓಡಾಡ್ತಾರೆ. ಇಂಥ ವೇಳೆ ಇಂಥ ಪ್ಲೇಸಲ್ಲಿ ಈ ಥರ ಒಂದು ಟ್ರಾನ್ಸ್ಫಾರ್ಮರ್ ನಿರ್ಮಾಣವಾಗಿದ್ದು ತುಂಬ ಡೇಂಜರ್ ಆಗಿದೆ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳು ಬೇಗ ಪರಿಶೀಲನೆ ಮಾಡಿ ಇದನ್ನು ಸ್ಥಳಾಂತರ ಮಾಡಬೇಕು. ಇಲ್ಲಾಂದರೆ ಏನಾದರೂ ಸೇಫ್ಟಿ ಮೆಜಾರಿಟಿ ತೆಗೆದುಕೊಳ್ಬೇಕಂತಲೂ ಈ ಒಂದು ಭಾಗದ ಜನರು ಮತ್ತು ಈ ಒಂದು ಭಾಗದ ಸ್ಕೂಲ್ ವಿದ್ಯಾರ್ಥಿಗಳ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಟ್ರಾನ್ಸ್ಫಾರ್ಮರ್ ತುಂಬ ಇದಾಗ್ತಿದೆ. ಎಲ್ಲ ನಮ್ಮ ಕಾಲೇಜೆಲ್ಲ ಇಲ್ಲ ಇದೆ. ಮೊನ್ನೆ 2 ಡೆತ್ ಬೇರೆ ಆಗಿದೆ. ತುಂಬ ಬೆಸ್ಕಾಂ ಅವ್ರಿಗೆ ಹೇಳಿದ್ರು ಏನೂ ಇದನ್ನು ಮಾಡ್ತಾ ಇಲ್ಲ. ಓಕೆ, ನೀವು ತುಂಬ ಸೀರಿಯಸ್ ಆಗಿ ತಿರುಗಾಡ್ತೀರಾ? ಹಾಂ, ಇಲ್ಲೇ ಅಣ್ಣ ಓಡಾಡೋದು. ಓಕೆ, ವೈರ್ಗಳೆಲ್ಲ ಹಾಗೆ ಬಂದಿಂದ ಹೊರಗಡೆ. ಹಂಗೆ ಅಣ್ಣ. ಬೆಸ್ಕಾಂ ಅಧಿಕಾರಿಗಳು ಏನು ಗಮನಕ್ಕೆ ತಂದ್ರೆ? ಹೇಳಿದ್ವಿ, ಅವ್ರೇನು ಆ್ಯಕ್ಷನ್ ಹೇಳ್ಕೊಂಡು